ಸೌಜನ್ಯಗೆ ನ್ಯಾಯ ದಿಗ್ಗಜಿನ್ನಂಡ ಏನೇರ ಆರೋಪಿಲ್ಲಗಲುಲ್ಲರ ಮೋರಕ್ಷದನಂತರಗಲುಲ್ಲರ ನೆತ್ತ ಒಂದು ಮನೆಯಲ್ಲಿ 5 ಜನ ಇದ್ರೆ 5 ಜನ ಪುಸ್ತಕ ತಗೊಳ್ಳೇಬೇಕು, ಅದನ್ನ ತಗೊಳ್ಳೇಬೇಕು, ಅದನ್ನೇ ಓದ್ಬೇಕು. ಇವ್ರ ಕರ್ಮಕಾಂಡ. ಮುಂಚೆ ಇದು ಮಂಜುನಾಥ ಸ್ವಾಮಿ ಕೊಡ್ತಾ ಇದ್ದ ಅಂತ ಒಂದು ಸುಳ್ಳು ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಬ್ಯಾಂಕ್ನವರೇ ಕೊಡ್ತಾರೆ ಅಂತ. ನಾವು ಅದಕ್ಕೆ ಹೇಳಿದ್ವಿ, ಯಾವುದೇ BC ಟ್ರಸ್ಟ್ ನ ನಿಯಮದ ಪ್ರಕಾರ ವಾರದ ಬಡ್ಡಿ ವಸೂಲಿ ಮಾಡುವ ಹಾಗಿಲ್ಲ. ಇನ್ನು ಮೇಲೆ ಯಾರು ಕೂಡ ಬಲವಂತವಾಗಿ ಬಡ್ಡಿಯನ್ನ ಕೇಳುವ ಹಾಗಿಲ್ಲ ಅನ್ನೋ ಒಂದು ಮಾತನ್ನ ಮಾನ್ಯ SP ಸಾಹೇಬರು ಕೊಟ್ಟಿದ್ದಾರೆ. ಆ ಪುಸ್ತಕದ ಸೇವಾ ಶುಲ್ಕ ಹಾಕಿ 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 ಇಡೀ ಜೀವನ ಪೂರ್ತಿ ನೀವು ಬಡ್ಡಿ ಕಟ್ಟೋದ್ರ ನಂಗೆ ಜೀತ ಪದ್ಧತಿನೇ ಮಾಡಿದ್ದಾರೆ. ಪೊಲೀಸರಿಗೆ ಹೇಳಿದೇವೆ ಅಂತ ಹೇಳಿ. ಆದ್ರೆ ಪೊಲೀಸ್ ಇಲಾಖೆ ನಮ್ಮ ಸ್ನೇಹಿತರು ಬಡ್ಡಿ ವಸೂಲಿ ಮಾಡುವಂತ ಏಜೆಂಟರು ಅಲ್ಲ. ಬಹಿರಂಗವಾಗಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ, ಮಂಜುನಾಥ್ ಅವ್ರಿಗೆ, ನೀವು ಚರ್ಚೆಗೆ ಬನ್ನಿ, ನಿಮ್ದು ಏನ್ ದಾಖಲೆ ಇದೆ ತಗೊಂಡು ಬನ್ನಿ ಅಂತ ಹೇಳಿದ್ರೆ ಅವ್ರು ರಿಸೈನ್ ಮಾಡಿ ಓಡೋಗ್ಬಿಟ್ಟು. ಅವ್ರೇನಾದ್ರೂ ಬಲವಂತವಾಗಿ ಬಂದರೂ ಕೂಡ ನೀವೇನ್ ಮಾಡಿ, ಒಂದು ನಂಬರನ್ನ ಕೊಡ್ತೀವಿ, ಹೆಲ್ಪ್ ಲೈನ್ ನಂಬರ್ನ ಕೊಡ್ತೀವಿ. ಆನಂತರ 112 ಇರ್ತದೆ, 112ಗೆ ನೀವು ಫೋನ್ ಮಾಡ್ಬೇಕು. ನೀವು ಯಾವ ಸೈನು ಮಾಡಬೇಡಿ, ಯಾವ ಸೈನು, ಯಾವ ಚೆಕ್ಕಿಗೆ, ಯಾವ RTCಗೂ ಕೂಡ ನೀವು ಸೈ ಮಾಡಬೇಡಿ. RTC ಕೇಳ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಕೊಡಬೇಡಿ. ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಉಡುಪಿಯಲ್ಲಿ ಇರ್ಬೋದು, ಮಂಗಳೂರಿನಲ್ಲಿ ಇರ್ಬೋದು, ಸ್ಪಷ್ಟವಾಗಿ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಇದು ಸಿವಿಲ್ ಮ್ಯಾಟರ್ ಇದೆ, ನೀವು ಇದನ್ನ ಕೋರ್ಟಿಗೆ ಹೋಗಿ ಅಂತ ಅವ್ರಿಗೆ ಹೇಳಿದ್ದಾರೆ. ಈಗ ಇನ್ನೊಬ್ಬರು ಬಂದಿದ್ದಾರೆ, ಅವ್ರಿಗೆ ಹೊಸ ಇದನ್ನ ಮಾಡಿದ್ದಾರೆ, ಗುಂಡಾಗಿರಿ ಮಾಡೋದು. ಒಂದು ತಿಳ್ಕೊಳ್ಳಿ, ನೀವು ಎಷ್ಟೇ ಗುಂಡಾಗಿರಿ ಮಾಡಿದ್ರು ಕೂಡ ಯಾವ ಕಾರಣಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕೆಲಸದ ಮುಖಾಂತರ ನಾವು ನಿಮ್ಗೆ ಉತ್ತರ ಕೊಡ್ತೀವಿ. ನಾವು ಕಾನೂನು ಬಿಟ್ಟು ಹೋಗಲ್ಲ. ನಾವು ನಮ್ಮ ಕೆಲಸ, ನಮ್ಮ ಹೋರಾಟದ ಮುಖಾಂತರ ಉತ್ತರ ಕೊಡ್ತೀವಿ. ನಿಮಿತ್ತ ಪ್ರತಿಯೊರಿಲ್ಲ ಒಂದು ಧೈರ್ಯ ಇದೆ. ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ನೋಡಿ. ಇವತ್ತಿನ ಒಂದು ಕಾರ್ಯಕ್ರಮ ನಾವು 2ನೇ ಹಂತದ ಹೋರಾಟದ ಮೊಟ್ಟ ಮೊದಲ ಬಾರಿ ಇವತ್ತಿದ್ದೇವೆ. ಮಧ್ಯಾಹ್ನ ನಂತರ ಎಲ್ಲರೂ ವಿಶ್ವನಾಥನ ದರ್ಶನವನ್ನು ಪಡೆಯಲಿಕ್ಕಿದ್ದೇವೆ. ಯಾಕೆ ಈಗ ಆಯ್ತು ಅಂತ ಕೇಳಿದ್ರೆ, ಬಹುಶಃ ಇದು ಎಲ್ಲ ನಾವು ಈ ಆಂದೋಲನ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಧರ್ಮದ ಆರಾಧನಾ ಸ್ಥಳಕ್ಕಾಗಿ, ದೈವದ ಕ್ಷೇತ್ರಕ್ಕಾಗ್ಲಿ, ದೇವರ ಕ್ಷೇತ್ರಕ್ಕಾಗ್ಲಿ ಹೋಗಿ ಸೌಜನ್ಯ ಎಂಬ ಒಂದು ಆತ್ಮ ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕುಟುಂಬಗಳನ್ನ ಒಟ್ಟು ಮಾಡಿತ್ತು. ಬಹುಶಃ ಎಲ್ಲರೂ ವಿಶ್ವನಾಥನ ಒಂದು ಪ್ರೇರಣೆಯಾಗಿರಬಹುದು. ನನ್ನಲ್ಲಿ ಬನ್ನಿ, ನನ್ನಿಂದ ಹೆಚ್ಚಿಗೆ ನಿಮ್ಗೊಂದು ವಿಶೇಷವಾದಂತಹ ಪ್ರಾರ್ಥನೆ ಇರ್ಲಿಕ್ಕೆ ಸಾಕು. ಆಗಿರುವಾಗ ಎಲ್ಲರೀಗ ನಾವಲ್ಲಿ ಹೋದಾಗ ಶಿಸ್ತಿನಿಂದ ಹೋಗಿ ಬರಬೇಕು. ಮತ್ತೆ ಇವತ್ತಿನಿಂದ ಪ್ರತಿಯೊಬ್ಬರು ಧೈರ್ಯದಲ್ಲಿರ್ಬೇಕು. ಮತ್ತೊಂದು 10 ಜನಕ್ಕೆ ತಿಳಿಸ್ಬೇಕು. ನಾವು ಯಾರೇ ಬಂದ್ರು ಕ್ರಮದಂತೆ ನೋಟಿಸ್ ಕೊಟ್ರೆ ಮಾತ್ರ ನೀವು ಅವರಿಗೆ ಉತ್ತರಿಸಿ. ಅವಾಚ್ಯ ಶಬ್ದದಿಂದ ಬರುವುದು, ಗೂಂಡಗಳನ್ನ ತಗೊಂಡು ಬರುವಂತದ್ದು ಏನೇ ಬಂದ್ರು ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿ. ಇದು ನಮಗೆ ಸ್ಪಷ್ಟವಾಗಿ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ SP ಅವರು ಹೇಳಿದಂತ ಮಾತು. ಆಗಿರುವಾಗ ಯಾರು ಧೈರ್ಯ ಕುಂದಬಾರದು. ಮತ್ತೆ ಇನ್ನೊಂದು, ಈ ವಿಚಾರದಲ್ಲಿ ಧಾರ್ಮಿಕ ಭಾವನೆಯಿಂದ ಒಂದು ಭಾವನೆ ಇದೆ ನಮ್ಮಲ್ಲಿ. ಅಲ್ಲಿಯ ನಾವು ದೇವರನ್ನು, ಮಂಜುನಾಥನ, ಅಣ್ಣಪ್ಪನನ್ನ ನಂಬಿ, ಆದರೆ ಯಾವ ಈ ಒಂದು ವ್ಯಾವಹಾರಿಕವಾದಂತ ಈ ಚಕ್ರಬಡ್ಡಿ ದಂಧೆಯವರಲ್ಲಿ ಆ ಧಾರ್ಮಿಕ ಭಾವನೆಯನ್ನು ಇಟ್ಟು ಬಿಡಬೇಡಿ. ನೇರ ಮಾತಾಡಬೇಡಿ. ಏನೇ ಆಗ್ಲಿ ಯಾವ ಶಿಕ್ಷೆಯೂ ಆಗುವುದಿಲ್ಲ. ಇದು ಸ್ಪಷ್ಟ ಇರಲಿ ಎಲ್ಲ, ಯಾವ ಶಿಕ್ಷೆಯೂ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ದೇವರಿಗೆ ನಾವು ಶರಣಾಗ್ತೇವೆ, ಕೈ ಮುಗಿತೇವೆ. ಆದರೆ ಅಲ್ಲಿಯ ಫೋಟೋ ತೋರಿಸುವುದು, ಅಲ್ಲಿಯ ಹೆಸರೆತ್ತಿದ್ರೆ ಇದೆಲ್ಲವೂ ಸುಳ್ಳು. ಈ ಒಂದು ಮಾನಸಿಕತೆಯಿಂದ ಹೊರಬನ್ನಿ, ಮುಂದಿನ ದಿನ ಯಶಸ್ವಿ ಆಗ್ಲಂತ ಹೇಳೋಣ. ಆಫೀಸಿಗೆ ಒಟ್ಟಾಗಿ ಬನ್ನಿ, ತಂಡ ಬನ್ನಿ, ಲೈಟ್ ಮೇಲೆ ಪೂರ
ಅಂತ ಬ್ರಹ್ಮಗಳು ತುಂಬ ಇಲ್ಲಿ ಹೋಗಿದ್ದಾರೆ ತುಮಕೂರಿ ಕೆಲಸ ಮಾಡ ಅಲ್ಲಿಂದ ಯಥಾರ್ಥ ಬಂದಿದ್ದಾರೆ. ಎರಡು ಕಾಪಿ ಇದೆ. ಇವತ್ತಿನ ದಿವಸ ಏನು ಇಡೀ ರಾಜ್ಯದಲ್ಲಿ ಮತ್ತೆ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ SKDRDP ಸಂಘದಿಂದ ನಾವು ಸಮಾಜ ಸೇವೆ ಮಾಡ್ತೇವೆ, ಬಡವರಿಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿ ಅದರ ಹೆಸರಿನಲ್ಲಿ ಪ್ರತಿ ವಾರದ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವಿಕೋಪಕ್ಕೆ ಹೋಗಿದೆ ಅಂದರೆ ಪ್ರತಿ ವಾರ ರಾಜ್ಯದ ಯಾವುದಾದ್ರೂ ಒಂದು ಭಾಗದಲ್ಲಿ ಅನೇಕ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸ್ತಾ ಇದ್ದಾರೆ. ದುಡ್ಡು ಕೊಟ್ಟಿರೋದು 10 ರೂಪಾಯಿ, ಆದರೆ ಜೀವನ ಪರ್ಯಂತ ಬಡ್ಡಿ 30-40 ರೂಪಾಯಿ ಕಟ್ತಾ ಇದ್ದಾರೆ. 10 ರೂಪಾಯಿ ಇಸ್ಕೊಂಡಿದ್ದಕ್ಕೆ 30-40 ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ. ಹಿಂದೆ ನಾವು ಕೇಳ್ತಾ ಇದ್ವಿ ಜೀತ ಪದ್ಧತಿ ವ್ಯವಸ್ಥೆ ಇತ್ತು ಅಂತ ಹೇಳಿ. ಅಪ್ಪ ಸಾಲ ಮಾಡಿದ್ರೆ ಮಗನೂ ಕೂಡ ಆ ಸಾಹುಕಾರನ ಮನೆಗೆ ಹೋಗಿ ಅವನು ಸಾಯುವವರೆಗೂ ಕೂಡ ಜೀತ ಮಾಡಬೇಕಾಗಿತ್ತು. ಇದು ಆಧುನಿಕ ಮಾಡರ್ನ್ ಜೀತ ಪದ್ಧತಿ. ಇದು ಬರೀ ಕರಾವಳಿ ನಿಮ್ಮ ಮಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ, ಹಳೆ ಮೈಸೂರು ಭಾಗ, ಕೋಲಾರ, ತುಮಕೂರು ಎಲ್ಲ ಭಾಗದಲ್ಲಿನೂ ಕೂಡ ಇದೇ ರೀತಿಯಾದಂತಹ ಬಡ್ಡಿ ವಸೂಲಿ ಮಾಡೋದು. ನಿಮಗೆ ಏನು ಬಡ್ಡಿ ಹೇಳಿರ್ತಾರೆ ಅಷ್ಟೇ ವಸೂಲಿ ಮಾಡೋದಿಲ್ಲ ಅವರು. ಅದಕ್ಕಿಂತನೂ ಕೂಡ 2 ಪಟ್ಟು 3 ಪಟ್ಟು ನಿಮಗೆ ಉಳಿತಾಯ ಧನ, ಆನಂತರ ಪುಸ್ತಕ ತಗೊಳ್ಳಿ ಅಂತ ಹೇಳ್ತಾರೆ, ಬಲವಂತವಾಗಿ ಹೇಳ್ತಾರೆ. ಇಲ್ಲ, ನಾನು ಹೇಳ್ತಾ ಇದ್ದೀನ, ನಿಮ್ಮ ಮಾತಾ ಇದೆ. ಒಂದು ಮನೆಯಲ್ಲಿ 5 ಜನ ಇದ್ರೆ 5 ಜನ ಪುಸ್ತಕ ತಗೊಳ್ಳೇಬೇಕು, ಅದನ್ನ ತಗೊಳ್ಳೇಬೇಕು, ಅದನ್ನೇ ಓದ್ಬೇಕು. ಇವ್ರ ಕರ್ಮಕಾಂಡ ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ಅಂತ ಮಾಡ್ಲೇಬೇಕು. ಆನಂತರ ಇವ್ರು ಏನ್ ಹೇಳ್ತಾ ಇದಾರೆ, ಹೊಸದಾಗಿ ನಾವು BC ಟ್ರಸ್ಟ್ ಮುಖಾಂತರ ಮಾಡ್ತಾ ಇದೀವಿ ಅಂತೇಳಿ ದಯವಿಟ್ಟು ಎಲ್ಲರೂ ಕೂಡ ತಿಳ್ಕೊಳ್ಳಿ. ಮಾಧ್ಯಮದ ಮುಖಾಂತರ ಯಾರು ಈ ನಮ್ಮ ಮಾತನ್ನ ಕೇಳ್ತಾ ಇದ್ದಾರೆ ಅವರು ಕೂಡ ತಿಳ್ಕೊಳ್ಳಿ. ಕೆಲವೊಂದಿಷ್ಟು ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಏನು, ನಾವು BC ಟ್ರಸ್ಟ್ ಮುಖಾಂತರ ಕೊಟ್ಟಿದ್ದೀವಿ, ಬ್ಯಾಂಕಿನ ಮುಖಾಂತರ ಕೊಟ್ಟಿದ್ದೀವಿ ಅಂತ. ಆದ್ರೆ ಯಾವುದೇ BC ಟ್ರಸ್ಟ್ನ ನಿಯಮದ ಪ್ರಕಾರ ವಾರದ ಬಡ್ಡಿ ವಸೂಲಿ ಮಾಡುವ ಹಾಗಿಲ್ಲ. ಬ್ಯಾಂಕಿನಿಂದ ಏನು ಒಂದು ಬಡ್ಡಿ ನಿಗದಿತ ಬಡ್ಡಿ ಇರ್ತದೆ. ಉದಾಹರಣೆಗೆ ಒಂದು ಬ್ಯಾಂಕಿನ ಬಡ್ಡಿ ಎಷ್ಟು ಇರ್ತದೆ, 8.85 ಇರ್ತದೆ, ಅದು 9% ಇರ್ತದೆ. ಅದಕ್ಕಿಂತನೂ ಕೂಡ ಜಾಸ್ತಿ ಬಡ್ಡಿ ಇವರು ವಸೂಲಿ ಮಾಡುವಂಗಿಲ್ಲ. ಬಡ್ಡಿ ವಸೂಲಿ ಮಾಡೋದು ಬ್ಯಾಂಕ್ನವರೇ ಮಾಡಬೇಕು. ಇವರು ಬಂದು ನನಗೆ 20% ಬಡ್ಡಿ ಕೊಡು, 13% ಬಡ್ಡಿ ಕೊಡು ಅಂತ ಹೇಳಿ ಮನೆ ಬಾಗಿಲಿಗೆ ಹೋಗಿ ನಿಂದ್ರು ಹಾಗಿಲ್ಲ. ಇದು BC ಟ್ರಸ್ಟ್ ನಿಯಮದಲ್ಲಿನೇ ಇದೆ. ಒಂದು ವೇಳೆ ನನಗೆ ಬಡ್ಡಿ ಕಟ್ಟಕ್ ಆಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇರುವಂತವ್ರು ನಿರ್ಧಾರ ಮಾಡಿ ಒಂದು ಟೈಮ್ ಕೊಡ್ತಾರೆ ಅವ್ರಿಗೆ. ನೀ 3 ತಿಂಗಳಾದ್ಮೇಲೆ ಕಟ್ತೀಯಾ, 6 ತಿಂಗಳಾದ್ಮೇಲೆ ಕಟ್ತೀಯಾ. ಈಗ ಕೆಲವೊಬ್ರು ಹೇಳ್ತಾರೆ, ಒಂದು ದೇವಸ್ಥಾನ ಇರ್ತದೆ, ಹೂವು ಹಣ್ಣು ಮಾರ್ತಾ ಇರ್ತಾರೆ, ವರ್ಷದ 12 ತಿಂಗಳನ್ನು ಕೂಡ ವ್ಯಾಪಾರ ಆಗ್ತಾ ಇರಲ್ಲ. ಸೀಸನ್ ಅಲ್ಲಿ ಇಷ್ಟೇ ವ್ಯಾಪಾರ ಆಗುತ್ತೆ. ಸೀಸನ್ ಇಲ್ಲದೆ ಇರೋ ಹೆಂಗ್ ಕಟ್ಬೇಕು ಅವರು? ನೋಡಿ ಸ್ವಾಮಿ, ಈ ಸೀಸನ್ ಇಲ್ಲ, ಅದಕ್ಕೆ ನಾನು 6 ತಿಂಗಳಾದ್ಮೇಲೆ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಇವ್ರು ಏನ್ ಮಾಡ್ತಾರೆ, ಸತ್ರು ಕೂಡ ಅವ್ರ ಮನೆ ಬಾಗಿಲಿಗೆ ಹೋಗಿ ವಸೂಲಿ ಮಾಡ್ತಾ ಇದ್ದಾರೆ. ಇದು ಮೀಟರ್ ಬಡ್ಡಿ ದಂಧೆ. ಇದನ್ನ ಇವತ್ತು ನಾವು ಮೊನ್ನೆ ಇದೇ ಕುರಿತಾದಂತಹ ಜಾಗೃತಿ ಮೂಡಿಸೋದಕ್ಕೆ ನಮ್ಮ ಹೋರಾಟಗಾರರಾದಂತಹ T. ಜಯಂತ್ ಅವರು ಇರ್ಬೋದು,
ನಮ್ಮ ಸಂಚಾರಿ ಸ್ಟುಡಿಯೋದ ಸಂತೋಷ್ ಶೆಟ್ಟಿ ಅವರು ಇರ್ಬೋದು, ರವೀಂದ್ರ ಶೆಟ್ಟಿ ಅವರು ಇರ್ಬೋದು. ಹಿಂದೆ ಕಾರ್ಕಳದಲ್ಲಿನೂ ಕೂಡ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ಸಾಕಷ್ಟು ಹೋರಾಟಗಳಾದವು. ಮೊನ್ನೆ ಅದೇ ರೀತಿ ಆ ಗ್ರಾಮಸ್ಥರೇ ಕರೆದಾಗ ಜಾಗೃತಿ ಮೂಡ್ಸಕ್ ಹೋದಾಗ ವಾಪಸ್ ಬರ್ಬೇಕಾದ್ರೆ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆಯ್ತು. ಆ ವಿಷಯವನ್ನ ಮಾನ್ಯ ಉಡುಪಿ ಜಿಲ್ಲಾ SP ಸಾಹೇಬ್ರ ಗಮನಕ್ಕೆ ತಗೊಂಡು ಬಂದಾಗ ಬಹಳ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಇನ್ನು ಮೇಲೆ ಯಾರು ಕೂಡ ಬಲವಂತವಾಗಿ ಬಡ್ಡಿಯನ್ನ ಕೇಳುವ ಹಾಗಿಲ್ಲ ಅನ್ನೋ ಒಂದು ಮಾತನ್ನ ಮಾನ್ಯ SP ಸಾಹೇಬರು ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾವು ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಇವತ್ತು ಕೂಡ ಈಗ ಉಡುಪಿ ಜಿಲ್ಲೆದಾಯ್ತು, ಮತ್ತೆ ಮಂಗಳೂರದ್ದೇನು. ಹೀಗಾಗಿ ನಾವೇನ್ ಮಾಡಿದ್ವಿ, ಇಲ್ಲಿ IGP ಸಾಹೇಬರಿಗೆ ಅವರು ಹಿಂದೆನೂ ಕೂಡ ಸಾಕಷ್ಟು ವಿಷಯಗಳಲ್ಲಿ ಮತ್ತು ಜನರ ಪರವಾಗಿ ಇದ್ದಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವರಿಗೆ ಈಗ ಒಂದಿಷ್ಟು ಹಿರಿಯರು ನಾವು ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ನಮ್ಮ ನಾಯಕರಾದಂತ ಅವರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವ ಮತ್ತು ಅವರ ಮಾರ್ಗದರ್ಶನದಲ್ಲಿ ಹೋಗಿ ಸವಿವರವಾಗಿ ಈಗ ಅವರಿಗೆ ನಾವು ಏನೋ ವಿವರಿಸಿದ್ದೇವೆ. ಯಾವ ರೀತಿ ಈಗ ನಮ್ಮ ತಾಯಂದ್ರು ಕೂಡ ಬಂದಿದ್ರು, ಹೇಳಿದ್ರು ಯಾವ ರೀತಿ ಕಿರುಕುಳ ಕೊಡ್ತಾರೆ, ಪ್ರತಿ ವಾರ ಬಂದು ಕಿರುಕುಳ ಕೊಡ್ತಾರೆ. ಕೆಲವೊಂದಿಷ್ಟು ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಗೊತ್ತಿರಬೇಕು. ನೀವು ಎಷ್ಟು 1 ಲಕ್ಷ ತಗೊಂಡಿದ್ರೆ ನೀವು ಆಲ್ರೆಡಿ ಕಟ್ಟಿ ಆಗಿದೆ ಅದನ್ನ, ಆದ್ರೆ ನಿಮ್ ಹತ್ರ ಲೆಕ್ಕ ಇಲ್ಲ. ಸಾಲ ತಗೊಳ್ಳೋರು ಯಾರು? ಯಾರಿಗೆ ಲೆಕ್ಕ ಇಡಕ್ ಬರೆಯಕ್ ಬರೋದಿಲ್ಲ. ಅವ್ರ ಕಡೆ ಅವ್ರು ನೀವು ಸಾಲ ತಗೊಂಡಿರ್ತೀರಾ, ನಿಮ್ಗೆ ಗೊತ್ತಿರಂಗಿಲ್ಲ. ಅವ್ರು ಪ್ರತಿ ವಾರ ಏನಾದ್ರು ಒಂದು ಆ ಸೇವಾ ಶುಲ್ಕ, ಈ ಸೇವಾ ಶುಲ್ಕ, ಭಜನಾ ಸೇವಾ ಶುಲ್ಕ, ಆ ಸತ್ಯನಾರಾಯಣ ಪೂಜಾ ಸೇವಾ ಶುಲ್ಕ, ಆ ಪುಸ್ತಕದ ಸೇವಾ ಶುಲ್ಕ ಹಾಕಿ 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 ಇಡೀ ಜೀವನ ಪೂರ್ತಿ ನೀವು ಬಡ್ಡಿ ಕಟ್ಟೋದ್ರನ್ನ ಹಂಗೆ ಜೀತ ಪದ್ಧತಿನೇ ಮಾಡಿದ್ದಾರೆ. ನೀವು ಕೂಡ ಏನ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಅದನ್ನ ಲೆಕ್ಕ ಪತ್ರವನ್ನು ಬರೆದಿಡಬೇಕು. ಮಾನ್ಯ IGP ಸಾಹೇಬರು ಕೂಡ ಹೇಳಿದ್ದಾರೆ, ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಪೊಲೀಸ್ ಇಲಾಖೆಯವರು ಬಡ್ಡಿ ವಸೂಲಿ ಮಾಡುವಂಗಿಲ್ಲ. ಅವ್ರು ಏನ್ ನಿಮಗೆ ಫಸ್ಟ್ ಹೆದರಿಸ್ತಾರೆ, ಅವರು ಪೊಲೀಸರಿಗೆ ಹೇಳಿದೇವೆ ಅಂತ ಹೇಳಿ. ಆದ್ರೆ ಪೊಲೀಸ್ ಇಲಾಖೆಯ ನಮ್ಮ ಸ್ನೇಹಿತರು ಬಡ್ಡಿ ವಸೂಲಿ ಮಾಡುವಂತ ಏಜೆಂಟರ್ ಅಲ್ಲ, ಅವ್ರು ಮಾಡುವಂಗಿಲ್ಲ. ಈಗ ಸಾಹೇಬ್ರ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಯಾರಿಗೆ ಹೌದಪ್ಪ ನನ್ನ ಹತ್ರ ದುಡ್ಡಿದೆ, ನಾನು ಬಡ್ಡಿ ಕಟ್ಟಬಹುದು ಅಂತ ಹೇಳಿದ್ರೆ ಕಾನೂನು ರೀತಿಯಾಗಿ ನೀವು ಕಟ್ಟಬೇಕಾದ ಬಾಕಿ ಉಳಿದಿದ್ರೆ ನಾವೇನು ಹೇಳಲ್ಲ. ಆದ್ರೆ ಅತಿಕ್ರಮವಾಗಿ ನೀವು ಇಷ್ಟೇ ಕಟ್ಟಬೇಕು, ವಾರನೇ ಕಟ್ಟಬೇಕು ಅಂತ ಹೇಳಿದ್ರೆ ಆ ಬಡ್ಡಿಯನ್ನ ಇನ್ನ ಬಳಿಕ ಯಾರು ಕೂಡ ಕಟ್ಟುವ ಹಾಗಿಲ್ಲ. ಆ ಮಾತನ್ನ ಸ್ವತಃ IGP ಸಾಹೇಬ್ರ ಗಮನಕ್ಕೂ ಕೂಡ ತಂದಿದ್ದೇವೆ. ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹಿಂಗಾಗಿ ಮಂಗಳೂರು IGP ಸಾಹೇಬರಿಗೆ ಮತ್ತು ಜಿಲ್ಲಾ SP ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮೇಲೆ ಮತ್ತೆ ನಿಮ್ಗೆ ಕೇಳ್ಬೇಕು, ಮತ್ತೆ ಬಂದ್ರೆ ಏನ್ ಮಾಡ್ಬೇಕು ಮನೆ ಹತ್ರ, ಹೌದಲ್ಲ? ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಇಲ್ಲಿ ಬಂದ್ವಿ ಮಾತಾಡಿದ್ವಿ, ಇನ್ ಮುಂದೆ ಏನ್ ಮಾಡ್ಬೇಕು? ದಯವಿಟ್ಟು ಒಂದು ಕೆಲಸ ಮಾಡಿ, ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆ ನಂಬರು ಮತ್ತು ನಮ್ಮ ಹೋರಾಟಗಾರರು ನಮ್ಮ ಮಾನ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವದಲ್ಲಿ ಏನು ಒಂದು ಹೋರಾಟ ನಡೀತಾ ಇದೆ, ಒಂದು ನಂಬರ್ಗಳನ್ನ ಇನ್ಮೇಲೆ ನಾವು ಕೊಡ್ತೀವಿ, ಒಂದು ಹೆಲ್ಪ್ ಲೈನ್ ಅಂತ ಕೊಡ್ತೀವಿ. ನೀವು ದಯವಿಟ್ಟು ಯಾರಿಗೂ ಕೂಡ ಅವ್ರಿಗೆ ಬೈಬೇಡಿ. ಯಾರು ಬಂದಿರ್ತಾರಲ್ಲ ನೀವು ಬೈಬೇಡಿ. ನಮ್ಮಿಂತ್ರ ಯಾವುದೇ ರೀತಿಯಾದಂತ ತಪ್ಪುಗಳು ಆಗ್ಬಾರ್ದು. ಅವ್ರು ಕೆಟ್ಟದಾಗಿ ಬೈಯೋದು, ಅವಾಚ್ಯವಾಗಿ ಬೈಯೋದು, ಶಾಂತಿಯುತವಾಗಿ. ಇವತ್ತು ನಾವು ಹೆಂಗ್ ಶಾಂತಿಯುತ, ನಾವೇನೋ ಒಂದು ಘೋಷಣೆ ಕೂಗಲಿಲ್ಲ, ಯಾರಿಗೂ ಬೈಲಿಲ್ಲ, ಕೂಗಾಡ್ಲಿಲ್ಲ. ಶಾಂತಿಯುತವಾಗಿ ಅಲ್ಲಿಂದ ಒಂದು ಶಾಂತಿ ಯಾತ್ರೆ ಮಾಡ್ಕೊಂಡು ಬಂದ್ವಿ. ಅವ್ರೇನಾದ್ರೂ ಬಲವಂತವಾಗಿ ಬಂದ್ರು ಕೂಡ ನೀವೇನ್ ಮಾಡಿ, ಒಂದು ನಂಬರನ್ನ ಕೊಡ್ತೀವಿ, ಹೆಲ್ಪ್ ಲೈನ್ ನಂಬರ್ನ ಕೊಡ್ತೀವಿ. ಆನಂತರ 112 ಇರ್ತದೆ, 112ಗೆ ನೀವು ಫೋನ್ ಮಾಡಬೇಕು. 112 ಫೋನ್ ಮಾಡಿ ಅಕಸ್ಮಾತ್ ಪೊಲೀಸರು ಏನಾದ್ರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ಮಹೇಶ್ ಶೆಟ್ಟರ್ ಗಮನಕ್ಕೆ, ನಮ್ಮ ಹೋರಾಟಗಾರರು ಜಯಂತ್ರು ಇರ್ತಾರೆ, ತಮ್ಮಣ್ಣ ಶೆಟ್ಟರ್ ಇರ್ತಾರೆ, ನಮ್ಮ ಸಂತೋಷ್ ಶೆಟ್ಟಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಅವ್ರ ಗಮನಕ್ಕೆ ತಗೊಂಡು ಬನ್ನಿ. ಆದ್ರೆ ಒಂದು ಮಾತ್ರ ಇವತ್ತು ಪೊಲೀಸ್ ಇಲಾಖೆಯ ಹಿರಿಯರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಉಡುಪಿ ಜಿಲ್ಲೆ ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ, ಯಾವ ಕಾರಣಕ್ಕೂ ಕೂಡ ಪ್ರತಿ ವಾರ ಅಕ್ರಮ ಬಡ್ಡಿಯನ್ನ, ಅನಧಿಕೃತ ಬಡ್ಡಿಯನ್ನ ಕಟ್ಟುವ ಹಾಗೆ ಇಲ್ಲ. ಇದು ತಮ್ಮೆಲ್ಲರ ಗಮನಕ್ಕಿರ್ಲಿ. ಆಮೇಲೆ ಯಾವುದೇ ಇದಕ್ಕೂ ಕೂಡ ನೀವು ಸೈನ್ ಹಾಕಕ್ ಹೋಗಬೇಡಿ. ಅವ್ರು ಬೇರೆ ಫಾರ್ಮ್ ತಗೊಂಡ್ ಬರ್ತಾರೆ, ಅದಕ್ಕೆ ಸೈನ್ ಹಾಕಿ. ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ನೀವು ಸೈನ್ ಹಾಕ್ಬೇಡಿ. ಬಹುಶಃ ನಿಮ್ಮದು ಆ ಪೇಪರ್ ನಿಮ್ದು ಆಸ್ತಿದೇ ಇರಬಹುದು. ಅದು RTC ಕೇಳ್ತಾ ಇದ್ದಾರೆ, ಬ್ಲಾಂಕ್ ಚೆಕ್ ಕೇಳ್ತಾ ಇದ್ದಾರೆ, RTC ಕೇಳ್ತಾ ಇದ್ದಾರೆ, ಚೆಕ್ ಕೇಳ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ನೀವು ಸಹಿಯನ್ನ ಹಾಕಬೇಡಿ. ನಿಮ್ಮ ಆಸ್ತಿನೇ ತಗೊಂಡ್ ಬರ್ತಾರೆ. ಅದನ್ನ ಇಲ್ಲ ಗಂಡ ಹೆಂಡತಿಗೆ ಜಗಳ ಹಚ್ಚಾಕ ಒಂದು ಡೈವರ್ಸ್ ಪೇಪರ್ ಇಟ್ಬಿಡ್ತಾರೆ, ತಗೊಳ್ರಿ ಅಂತ ಹೇಳಿ ಸಹಿ ಹಾಕ್ತೀರಾ ನೀವು? ಹಾಕಕ್ ಹೋಗ್ಬೇಡಿ. ಆಮೇಲೆ ಬಾಂಡ್ ಯಾವುದನ್ನು ಕೂಡ ನೀವು ನಿಯಮಾನುಸಾರ ಯಾವ ಬಾಂಡ್ ಪೇಪರ್ ಅನ್ನ LIC ಅದು ನೋಡಿ ನಿಮಗದು, ಅವ್ರಿಗಲ್ಲ. ಅವ್ರ ಸತ್ರೆ ದುಡ್ಡು ನಿಮಗ್ ಬರಲ್ಲ. ನೀವು ಯಾರಾದ್ರೂ ನಮ್ಮ ಪರಿವಾರದ ಸತ್ರೆ ದುಡ್ಡು ಆ ಪರಿವಾರದವ್ರಿಗೆ ಬರ್ತದೆ, ಅವ್ರಿಗೆ ಹೋಗಲ್ಲ. ಹಿಂಗಾಗಿ ಒರಿಜಿನಲ್ ಯಾವುದೇ ಡಾಕ್ಯುಮೆಂಟ್ ಕೂಡ ನೀವು ಕೊಡುವ ಹಾಗಿಲ್ಲ. ನಿಯಮಾನುಸಾರ ಹೇಳ್ತಾ ಇದ್ದೀನಿ, ನಾನು ನಿಯಮಾನುಸಾರ ಹೇಳ್ತಾ ಇದ್ದೀನಿ. ಯಾವುದೇ ಏನೋ ಒಂದು ಹೊಟ್ಟೆ ಕಿಚ್ಚಿಗೆ ಹೇಳ್ತಾ ಇಲ್ಲ. LIC ಬಾಂಡ್ ಆಗ್ಲಿ, ಆನಂತರ ಉಳಿತಾಯ ಹಣ ನಿಮಗೆ ಅವ್ರು ಕೊಡಲೇಬೇಕು. ಉಳಿತಾಯ ಹಣ ಅವ್ರು ತಗೊಳ್ಳೋ ಹಾಗೇನೆ ಇಲ್ಲ.
ನೀವು ಯಾವ ಸೈನು ಮಾಡಬೇಡಿ, ಯಾವ ಸೈನು ಯಾವ ಚೆಕ್ಕಿಗೆ ಯಾವ RTCಗೂ ಕೂಡ ನೀವು ಸೈ ಮಾಡಬೇಡಿ. RTC ಕೇಳ್ತಾ ಇದ್ದಾರೆ, ದಯವಿಟ್ಟು ಅದನ್ನ ಕೊಡಬೇಡಿ. ಅದೆಲ್ಲ ಅತಿಕ್ರಮವಾಗಿ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಏನಾದರೂ ಇನ್ಫಾರ್ಮ್ ಮಾಡಿ ಅವ್ರು ನಿಮ್ಗೆ ಹೆದರಿಸಿದ್ರೆ ಪೊಲೀಸರು ಕೂಡ ಸಾಕಷ್ಟು ಕಡೆ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಉಡುಪಿಯಲ್ಲಿ ಇರ್ಬೋದು, ಮಂಗಳೂರಿನಲ್ಲಿ ಇರ್ಬೋದು, ಸ್ಪಷ್ಟವಾಗಿ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಇದು ಸಿವಿಲ್ ಮ್ಯಾಟ್ರ್ ಇದೆ, ನೀವು ಇದನ್ನ ಕೋರ್ಟಿಗೆ ಹೋಗಿ ಅಂತ ಅವ್ರಿಗೆ ಹೇಳಿದ್ದಾರೆ. ಹಿಂಗಾಗಿ ಪೊಲೀಸ್ ಅಧಿಕಾರಿಗಳು ನಮ್ಗೆ ಒಳ್ಳೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕೆಲವೊಬ್ರು ಕಾನ್ಸ್ಟೇಬಲ್ಗಳಿಗಿಂತ ಫೋನ್ ಮಾಡ್ತಾರೆ, ದುಡ್ಡು ಕಟ್ಬಿಡು, ಅದಕ್ಕೆ ನೀವು ಇದನ್ನ ಮಾಡಕ್ ಹೋಗಬೇಡಿ. ನಿಮ್ ಕಡೆ ಅಂದ್ರೆ ಶಕ್ತಿ ಇತ್ತು, ನೀವು ನಿಜವಾಗ್ಲೂ ಕೂಡ ತಗೊಂಡಿದ್ದು ಇನ್ನೂ ಬಾಕಿ ಇದ್ರೆ ವರ್ಷಕ್ಕೆ 3 ಸಾರಿ 4 ಸಾರಿ ಕಟ್ಟಬಹುದು. ವರ್ಷಕ್ಕೆ 3 ಸಾರಿ ಅದು ಇರೋದು ರೂಲ್ಸು. ಕಾನೂನು ಪ್ರಕಾರ ಬ್ಯಾಂಕಿನ ರೂಲ್ ಏನಿದೆ ಅದು ನೀವು ಮಾಡ್ಕೊಂಡು ಹೋಗಿ. ಆದರೆ ವಾರ ಬಡ್ಡಿಯನ್ನ ದಯವಿಟ್ಟು ಕಟ್ಲಿಕ್ಕೆ ಹೋಗಬೇಡಿ. ಕಿರುಕುಳ ಏನಾದರೂ ಕೊಟ್ರೆ ದಯವಿಟ್ಟು ಪೊಲೀಸ್ ಇಲಾಖೆಯ ಒಂದು ಗಮನಕ್ಕೆ 112 ಗಮನಕ್ಕೆ ತಗೊಂಡು ಬನ್ನಿ. ಸಬ್ಸಿಡಿ ಸಿಗ್ತಾ ಇಲ್ಲ ಸರ್. ಯಾವುದು ಸಬ್ಸಿಡಿ ಸಿಗುದಿಲ್ಲ, ಒಂದು ಹೊಸ ಸಂಘಕ್ಕೆ ಒಂದು ಪಾಸ್ ಪುಸ್ತಕ ಅಂತ ಇರ್ತದೆ. ಅದೇ ಅಲ್ಲ, ಫಸ್ಟ್ ಏನಂತ ಹೇಳಿದ್ರೆ ನೋಡಿ, ಬ್ಯಾಂಕ್ ಇಂದ್ರ ಅಂತ ಹೇಳ್ತಾ ಇದ್ದಾರೆ. ಈಗ ಮುಂಚೆ ಇದು ಮಂಜುನಾಥ ಸ್ವಾಮಿ ಕೊಡ್ತಾ ಇದ್ದ ಅಂತ ಒಂದು ಸುಳ್ಳು ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಬ್ಯಾಂಕ್ನವರೇ ಕೊಡ್ತಾರೆ ಅಂತ. ನಾವು ಅದಕ್ಕೆ ಹೇಳಿದ್ವಿ ಬಹಿರಂಗವಾಗಿ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ ಮಂಜುನಾಥ್ ಅವ್ರಿಗೆ, ನೀವು ಚರ್ಚೆಗೆ ಬನ್ನಿ, ನಿಮ್ದು ಏನ್ ದಾಖಲೆ ಇದೆ ತಗೊಂಡು ಬನ್ನಿ ಅಂತ ಹೇಳಿದ್ರೆ ಅವ್ರು ರಿಸೈನ್ ಮಾಡಿ ಓಡೋಗ್ಬಿಟ್ರು. ಈಗ ಇನ್ನೊಬ್ಬರು ಬಂದಿದ್ದಾರೆ, ಅವ್ರಿಗೆ ಹೊಸ ಇದನ್ನ ಮಾಡಿದ್ದಾರೆ, ಗುಂಡಾಗಿರಿ ಮಾಡೋದು. ಒಂದು ತಿಳ್ಕೊಳ್ಳಿ, ನೀವು ಎಷ್ಟೇ ಗುಂಡಾಗಿರಿ ಮಾಡಿದ್ರು ಕೂಡ ಯಾವ ಕಾರಣಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕೆಲಸದ ಮುಖಾಂತರ ನಾವು ನಿಮ್ಗೆ ಉತ್ತರ ಕೊಡ್ತೀವಿ. ನಾವು ಕಾನೂನು ಬಿಟ್ಟು ಹೋಗಲ್ಲ. ನಾವು ನಮ್ಮ ಕೆಲಸ, ನಮ್ಮ ಹೋರಾಟದ ಮುಖಾಂತರ ಉತ್ತರ ಕೊಡ್ತೀವಿ. ಕಾನೂನು ಬಾಹಿರವಾಗಿ ನೀವೇನಾದ್ರೂ ಕೈಗೆ ಎತ್ಕೊಂಡ್ರೆ ಅದಕ್ಕೆ ಏನು ಕಾನೂನು ರೀತಿ ಉತ್ತರ ಕೊಡಬೇಕು ನಾವು ಕೊಡ್ತೀವಿ. ಯಾರು ಕೂಡ ಏನೋ ಗುಂಡಾಗಿರಿ ಮಾಡಿದ್ರು ನೋಡಿ, ಮೊನ್ನೆ ಜಯಂತ್ರಿಗೆ ಏನಾರಾಯ್ತಾ ನಿಮಗೆ? ಏನು ಗಟ್ಟಿ ತಲೆಗೆ ಇದನ್ನ ಮಾಡಿದ್ರು, ಆದ್ರೂ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ತಲೆಗೆ ಹೊಡೆದ್ರು ತಲೆ ಕೆಡ್ಸ್ಕೊಂಡಿಲ್ಲ ಅವರು. ದೈವನು ಕೂಡ ನಮ್ಮ ಜೊತೆಗಿದೆ. ಹಿಂಗಾಗಿ ಈ ಒಂದು ಹೋರಾಟ, ಇದೊಂದು ಹೋರಾಟ. ಇದು ದಯವಿಟ್ಟು ಯಾರು ಕೂಡ ಎಲ್ಲೋ ಏನೋ ಆಗ್ಬಿಡ್ತು, ಪೊಲೀಸ್ ಹೇಳ್ಬಿಟ್ಟು ಅಂದ್ಕೊಳ್ಳಿ ಇದನ್ನ ಮಾಡಕ್ ಹೋಗಬೇಡಿ. ಅದು ದುಡ್ಡು, ನೀವು ದುಡ್ದಿದ್ದಂತ ದುಡ್ಡು ಅದು. ಯಾರಾದ್ರೂ ನಿಮ್ಗೆ ಇವ್ರು ಕೊಟ್ಟಿದ್ದಾರೇನ? ಬ್ಲ್ಯಾಕ್ ಮನಿ ಅನ್ನೋದು. ಮತ್ತೆ ಅದಕ್ಕೆ ಯಾರು ಕೂಡ ಆ ರೀತಿ ಹೆದರ್ಕೊಳ್ಳೋದಾಗ್ಲಿ, ಪೊಲೀಸರಿಗೆ ಹೇಳಿಬಿಟ್ರು ಅಂತ ಏನೋ ಧೈರ್ಯ ಕಳ್ಕೊಳಕ್ ಹೋಗಬೇಡಿ. ಮಹೇಶ್ ಶೆಟ್ಟಿ ತಿಮುರುಡಿ ನೇತೃತ್ವದ ಇಡೀ ಸೌಜನ್ಯ ಹೋರಾಟಗಾರರು, ಪೂರ್ತಿ ಇಡೀ ಸಮಿತಿ ನಿಮ್ ಜೊತೆಗಿರ್ತದೆ.